Hello students, in previous class we had viewed the about the web mining, right? Web mining and its types like web content mining, web structure mining and web usage mining. So in yesterday's class notes, in some students have didn't written the types of the web usage mining, okay? So please complete that, okay? That question if you didn't write that general personalized, okay? Those. So today we can look into the text mining concept. How the ಟೆಕ್ಸ್ಟ್ ಕ್ಯಾನ್ ಬಿ ಮೈಡ್. ನಮ್ಮ ವೆಬ್ಬಲ್ಲಿ ನಾವೊಂದು ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ಅದರಲ್ಲಿ ತುಂಬ ಟೆಕ್ಸ್ಟ್ ಇರುತ್ತೆ. ಅಂದರೆ ಈಗ ಬೇರೆ ಬೇರೆ ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ಕೆಲವೊಮ್ಮೆ ಇರುತ್ತೆ. ಈಗ ಪರ್ಟಿಕ್ಯುಲರ್ ಟೆಕ್ಸ್ಟನ್ನು ಹೇಗೆ ಮೈನ್ ಮಾಡೋದಂತ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರನ್ನು ತಗೊಂಡು ಅಥವಾ ಒಂದು ಪರ್ಟಿಕ್ಯುಲರ್ ಕೀವರ್ಡನ್ನು ತಗೊಂಡು ಹೇಗೆ ಮೈನ್ ಮಾಡಿ ಅದರ ಪ್ಯಾಟರ್ನ್ ನಮಗೆ ಸಿಗೋದು ಅಂತ ಹೇಳಿಬಿಟ್ಟು ಅದನ್ನು ನಾವು ಟೆಕ್ಸ್ಟ್ ಮೈನಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ನಮಗೆ ಅದರ ಬಗ್ಗೆ ಡೀಟೇಲ್ ಆಗಿ ಇವತ್ತು ನೋಡೋಣ. ಸೊ ಟೆಕ್ಸ್ಟ್ ಮೈನಿಂಗ್, ಇಟ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಅ ಡೇಟಾ ಮೈನಿಂಗ್ ವಿಚ್ ಈಸ್ ಯೂಸ್ ಟು ದ ಟೆಕ್ಸ್ಚುಯಲ್ ಡೇಟಾ. Text documents are related to the text mining, machine learning and natural language processing. This meaning is also known as text mining. ಸೊ ಮೆಷಿನ್ ಲರ್ನಿಂಗ್ ಮತ್ತು ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತ ಹೇಳುವ ಒಂದು ಆಲ್ಗರಿಥಮ್ಸ್ ಎಲ್ಲ ಯೂಸ್ ಮಾಡಿ ನಾವು ಟೆಕ್ಸ್ಟ್ ಮೈನಿಂಗ್ ಮಾಡ್ಬೋದು. ಓಕೆ, ದ ಏರಿಯಾಸ್ ಆಫ್ ಟೆಕ್ಸ್ಟ್ ಮೈನಿಂಗ್ ಆರ್ ಇನ್ಫಾರ್ಮೇಷನ್ ರಿಟ್ರೀವಲ್, ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಷನ್ ಆ್ಯಂಡ್ computational linguistic. So information retrieval, it is used to retrieve the information from the sample document and a text document. ಸೊ ಇಲ್ಲಿ ಅದನ್ನು ಟೆಕ್ಸ್ಟನ್ನು ಯಾವುದರಿಂದ ರಿಟ್ರೀವ್ ಮಾಡ್ತಾರೆ ಅಂತ ಹೇಳಿದರೆ ಸ್ಯಾಂಪಲ್ ಡಾಕ್ಯುಮೆಂಟ್ ಮತ್ತು ಟೆಕ್ಸ್ಟ್ ಡಾಕ್ಯುಮೆಂಟಿಂದ ಕೆಲವೊಂದು ಟೆಕ್ಸ್ಟ್ ಇನ್ಫಾರ್ಮೇಷನ್ನ ತಗೊಳುತ್ತೆ, ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ದ ಗೋಲ್ಸ್ ಆರ್ ಟು ಫೈಂಡ್ ದ ಡಾಕ್ಯುಮೆಂಟ್ಸ್ ದಟ್ ಆರ್ ಸಿಮಿಲರ್. ಸೊ ಹಿಯರ್ ದ ಮೇನ್ ಆಕ್ಟಿವಿಟಿ ಆಫ್ ಅನ್ IR ಈಸ್ to look after the documents are same or not. ಸೊ ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳಿದರೆ, ನೀವೀಗ PhD ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ನೀವೊಂದು ರಿಸರ್ಚ್ ಮಾಡ್ತಿದ್ದೀರಾ ಒಂದು ಪೇಪರಲ್ಲಿ. ಈಗ ವೆದರ್ ಫೋರ್ಕಾಸ್ಟಿಂಗ್ ಅಂತಲೇ ಅಂದ್ಕೊಳ್ಳಿ. ಸೊ ವೆದರ್ ಫೋರ್ಕಾಸ್ಟಿಂಗ್ ಮಾಡುವಾಗ ನೀವು ಕೆಲವೊಂದು ಡಾಕ್ಯುಮೆಂಟ್ಸನ್ನು ರೆಫರ್ ಮಾಡ್ತೀನಿ. ರಿಸರ್ಚರ್ಸ್ ತುಂಬ ಪೇಪರ್ಸನ್ನು ಪಬ್ಲಿಷ್ ಮಾಡ್ತಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ನೀವೊಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಆಗ ಅದರಲ್ಲಿ ಇರುವ ಸೇಮ್ ಕಂಟೆಂಟ್, ಅಂದರೆ ಸೇಮ್ ಟಾಪಿಕ್, ಸೇಮ್ ಲೈನ್ಸ್ ಏನಾದರೂ ಇದ್ದರೆ ಅದನ್ನು ನೀವು ಕಾಪಿ ಮಾಡ್ತಾ ಇದ್ದೆ ಅಂತ ಹೇಳಿದರೆ ಅದನ್ನು ಅವರು ಸರ್ಚ್ ಮಾಡ್ತಾರೆ. ಇದರಲ್ಲಿ ಈ ಟಾಪಿಕ್ ಅಥವಾ ಈ ಲೈನ್ ಯಾವ ರಿಸರ್ಚ್ ಪೇಪರ್ ಅಂತ ಅದು ತಗೊಂಡಿದ್ದಾರೆ, ಮತ್ತು ಇದು ಸೇಮ್ ಇದ್ದೇನಾ, ರಿಲೇಟೆಡ್ ಆಗಿದ್ದೇನಾ. ಸೊ ಹಾಗೆ ನೀವೊಂದು ರಿಸರ್ಚ್ ಮಾಡ್ತಿರೋ ಒಂದು ಟಾಪಿಕ್ ಮೇಲೆ, ಈಗ ವೆದರ್ ಫೋರ್ಕಾಸ್ಟಿಂಗಲ್ಲಿ ತುಂಬ ರಿಸರ್ಚರ್ಸ್ ಮಾಡಿರೋ ಸೇಮ್ ಟಾಪಿಕ್ಕೆ ನೀವು ಬಳಸ್ಕೊಂಡಿದ್ರೆ ಅದನ್ನು ನಿಮ್ಮ ರಿಸರ್ಚ್ ಏನು ಮಾಡ್ತಾರೆ ಅಂತ ಹೇಳಿದರೆ ರಿಜೆಕ್ಟ್ ಮಾಡ್ತಾರೆ. ಅಥವಾ ನೀವು ಆ ಟಾಪಿಕ್ಗಿಂತ ಡಿಫ್ರೆಂಟಾಗಿ ಮಾಡ್ತಿದ್ರೆ, ಒಂದು ಹೊಸ ಔಟ್ಪುಟ್ ಏನಾದರೂ ಆ ವೆದರ್ ಫೋರ್ಕಾಸ್ಟಿಂಗಲ್ಲಿ ಕಂಡಿಡ್ದಿರೆ ನಿಮಗೆ ಅಲ್ಲಿ ಆ ರಿಸರ್ಚ್ ಪೇಪರ್ ಪಬ್ಲಿಷ್ ಆಗುತ್ತೆ. ಇಲ್ಲದಿದ್ದರೆ ಆ ಪೇಪರ್ ನಿಮ್ಮದು ಪಬ್ಲಿಷ್ ಆಗೋಲ್ಲ. ವೆದರ್ ಫೋರ್ಕಾಸ್ಟಿಂಗ್ ಅಂತ ಹೇಳೋ ಪೇಪರ್ ಪಬ್ಲಿಷ್ ಆಗಲ್ಲ. ಸೊ ಸೇಮ್ ಕಂಟೆಂಟ್ ಇದ್ದೇನಾ ಅಥವಾ ಡಿಫ್ರೆಂಟ್ ಕಂಟೆಂಟ್ ಇದ್ದೇನಾ ಅಂತ ಟೆಕ್ಸ್ಟ್ ಮಾಡೋಕ್ಕೆ ನಾವಿಲ್ಲಿ ಇನ್ಫಾರ್ಮೇಷನ್ ರಿಟ್ರೀವಲ್ ಯೂಸ್ ಮಾಡ್ತೀವಿ. ಟೆಕ್ಸ್ಟ್ ಮೈನಿಂಗ್ ಅಂತ ಅದಕ್ಕೆ ಹೇಳ್ತೀವಿ. ಓಕೆ, so here the goals are to find the documents that are similar, to find the right index terms in a collection so that querying will return the appropriate document. So it will find out the index of your particular paper or a text. Okay, information retrieval is concerned with finding and ranking the document that match the user information needs. So information retrieval will help to find and make the ರ್ಯಾಂಕಿಂಗ್ ಅಂದರೆ ಪೇಜ್ ರ್ಯಾಂಕ್. ಸೊ ಇಲ್ಲಿ ಗೂಗಲಲ್ಲಿ ಏನೊಂದು ಪೇಜ್ ರ್ಯಾಂಕ್ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತಾರೆ, PR. ಸೊ ಪೇಜ್ ರ್ಯಾಂಕ್ ಯಾಕೆ ಯೂಸ್ ಮಾಡೋದು ಅಂತ ಹೇಳಿದರೆ, ಈಗ ಪರ್ಟಿಕ್ಯುಲರ್ ಯೂಸರ್ಸ್ ಒಂದು ಮೇನ್ ಪೇಪರ್ ಏನಾದರೂ ಒಂದು ಪರ್ಟಿಕ್ಯುಲರ್ ಕ್ವೈರಿ ಅಥವಾ ಒಂದು ಪರ್ಟಿಕ್ಯುಲರ್ ಕೀವರ್ಡ್ ಸರ್ಚ್ ಮಾಡುವಾಗ ಫಸ್ಟಲ್ಲಿ ಬರುವ ಒಂದೊಂದು ಡಾಕ್ಯುಮೆಂಟ್ಸ್ ಇರುತ್ತೆ. ಸೊ ಅದಕ್ಕೆ ಹೈ ರೇಟೆಡ್ ಆಗಿರುತ್ತೆ. ಸೊ ಆಗ ಅದು ಪೇಜ್ ರ್ಯಾಂಕ್ 1 ಇರುತ್ತೆ. ಸೊ ಒಂದು ಡಾಕ್ಯುಮೆಂಟ್ 2nd, 3rd ಅಂತೆಲ್ಲ ಇರುತ್ತೆ. ನೀವು ಸರ್ಚ್ ಮಾಡಿದಾಗ PDF 2nd, 3rd, 4 ಅಂತೆಲ್ಲ ಬರ್ತದಲ್ಲ. ಸೊ ಅದೆಲ್ಲ ಒಂದೊಂದು ರ್ಯಾಂಕ್ ರೀತಿಯಲ್ಲಿ ಅದೊಂದು ಪಬ್ಲಿಷ್ ಆಗಿರುತ್ತೆ. ಸೊ ಇಟ್ಸ್ ಅ ರ್ಯಾಂಕಿಂಗ್ ಫೆಸಿಲಿಟೀಸ್ ಫಾರ್ ಅ ವೆಬ್ ಡಾಕ್ಯುಮೆಂಟ್ಸ್. ಓಕೆ,
So the way of dealing with textual information by the IR community is a keyword based document representation. So the document, ಒಂದು ಡಾಕ್ಯುಮೆಂಟ್ ಅದನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದರೆ ಅದೊಂದು ಕೀವರ್ಡ್ ಮೂಲಕ, ಈಗ ಡೇಟಾ ಮೈನಿಂಗ್ ಅಂತ ಹೇಳಿದಾಗ ಡೇಟಾ ಮೈನಿಂಗ್ ರಿಲೇಟೆಡ್ ಆದ ಡಾಕ್ಯುಮೆಂಟ್ಸೇ ನಿಮಗೆ ಸಿಗುತ್ತಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದಾಗ. ಸೊ ಅದೊಂದು ಕೀವರ್ಡ್ ಮೂಲಕನೇ ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹಾಕಿರ್ತಾರೆ. ಸೊ IR ಕಮ್ಯುನಿಟಿ ಅಂತ ಹೇಳಿ, ಇನ್ಫಾರ್ಮೇಷನ್ ರಿಟ್ರೀವಲ್ ಅಂತ ಹೇಳೋ ಒಂದು ಕಮ್ಯುನಿಟಿ. ಸೊ ಆ ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ಮ್ಯಾನೇಜ್ ಮಾಡೋಕ್ಕೆ IR ಕಮ್ಯುನಿಟಿ ಇರ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಇನ್ಫಾರ್ಮೇಷನ್ ರಿಟ್ರೀವಲ್. Next we have information extraction, IE. IE has the goal of transforming a collection of document, usually with the help of an IR system. IE system uses the machine learning or data mining techniques to learn the extraction patterns or rules for documents, either automatically or semi-automatically. The result of the IE process could be in the form of structured database or could be a summary of the original text or documents. So as I told in yesterday's class, in structured mining, the every document has its own structure, right? Next we have information extraction is a kind of pre-processing stage in the text mining process which comes after the information retrieval. So it is like a stages where after the information retrieval only the next stage is the information extraction, where it extracts the documents to the web. Okay, so you see, this is about the information extraction. Next we have the computational linguistics. Computational linguistics computes the statistics over the large text collections in order to discover the useful patterns. These patterns are used to inform algorithms for various sub-problems within a natural language processing, such as parts of speech, tagging, word sensing, and so on. So here by using the algorithms, it will find out the patterns. It produces the output. The knowledge discovery will be done in the computational linguistic process. Okay, so these are the three important points when coming into the text mining. Okay, next we have the unstructured text. Means ನಾವು ನಮ್ಮ ಟೆಕ್ಸ್ಟ್ ಇರುತ್ತಲ್ಲ, ಡಾಕ್ಯುಮೆಂಟದ ಟೆಕ್ಸ್ಟ್ ಸ್ಟ್ರಕ್ಚರಲ್ಲಿ ಇರಲ್ಲ, ಒಂದು ಅನ್ಸ್ಟ್ರಕ್ಚರ್ಡ್. ಇಟ್ ಡಸಂಟ್ ಹ್ಯಾವ್ ಎನಿ ಸ್ಟ್ರಕ್ಚರ್ ಫಾರ್ ಅ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಆರ್ ಅ ಪರ್ಟಿಕ್ಯುಲರ್ ಟೆಕ್ಸ್ಟ್. For example, you can consider the news feed or a newspapers. So those news stories and all, it doesn't have any particular structure. For that we use the unstructured text. Okay, unstructured documents are a free text such as news stories. For an unstructured document, features are extracted to convert into a structured form. So why we are using this unstructured text means it will convert the unstructured text into a structured format. Okay, so it is known as an unstructured text. Some of the important features are word occurrence. A bag of words or a vector representation takes a single words found in the training corpus as a feature, ignoring the sequence in which the words occurs. This representation is based on the statistics but single words in isolation. Such as feature is said to be Boolean if we consider whether the word either occurs or doesn't occur in the document. So word occurrence means for example when you are working on a large big file, consider that document has more than 1000 pages and all. You want to search one particular word. So what you will do, not directly check pages by pages. You just go into the search button and you give that word, right? If you want the here Boolean, okay, if you want in the document, if you want to search the word Boolean, then you will type that word in the search button, right? So it's like where the particular word will, in which page that the word is occurred. So it's known as a ವರ್ಡ್ ಅಕರೆನ್ಸ್. ಎಲ್ಲಿ ಆ ಪೇಜಲ್ಲಿ ನಿಮಗೆ ಬೇಕಾಗುವಂತಹ ಒಂದು ಪರ್ಟಿಕ್ಯುಲರ್ ವರ್ಡ್ ಸಿಗುತ್ತೆ. ಸೊ ಅದಕ್ಕೆ ವರ್ಡ್ ಅಕರೆನ್ಸ್, ಎಷ್ಟು ಸತಿ ಅದು ಬಂದಿದೆ ಆ ಡಾಕ್ಯುಮೆಂಟಲ್ಲಿ ಆ ವರ್ಡ್, ಸೊ ಅದಕ್ಕೆ ವರ್ಡ್ ಅಕರೆನ್ಸ್ ಅಂತ ಹೇಳ್ತೀವಿ.
Next, we have stop words. The feature selection includes the removing the cases, punctuation, infrequent, and stop words. So here, stop word is mainly includes the removing the some punctuation marks and all. Okay, it's known as a stop words. Next, we have the latent semantic indexing. It's a LSI. LSI transforms the original document vectors to a lower dimensional space by analyzing the correlation structure of the document collection such that similar documents that do not share the terms are placed in the same topic. So it's a latent semantic indexing where the original document structure will be means if it is high in structure, that can be minimized to the low form of structures. Okay, so it's a document that does not share the terms are placed in the same topic where latent semantic indexing take place. Next, we have stemming. It is a stemming process which reduces the words to their morphological roots. Next, engram. This is using information about word positions in the document. Next, part of speech. We can assign a number to each of the part of speech. Positional collections. The value of this feature is that the word that occur one or two position to the right or left of the given word. Higher order features. Other features include phrases, terms, hyphenames, dates, email address or URLs. These features could still be reduced by further applying some selection techniques. So nowadays you can see when you're visiting the particular web page, PDFs and all, the particular author's name, copyright, their email ID, URL, everything will be present in that document. So this all can be reduced in by when we have the unstructured text. Okay, so these are some of the important features of the unstructured text mining. Okay, once these features are extracted, the text becomes a structured text and traditional data mining techniques can be used. So here these features can be used if you want to reduce your document and in a structured form, to look the particular document in a structured form. Okay, thank you.